ಬಿಗ್ ಬಾಸ್ ಮನೆಯಲ್ಲಿ ಮನ ತುಂಬುವಂತಹ ಒಂದು ಎಪಿಸೋಡ್ ಇವತ್ತಿನ ಎಪಿಸೋಡ್ ಆಗಿರುತ್ತೆ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಹೇಳಿರೋ ಪ್ರಕಾರ ಅಂದ್ರೆ ಪ್ರತಿ ಸೀಸನ್ ನೋಡ್ಕೊಂಡ್ ಬಂದಿರ್ತೀವಿ, ಒಂದ್ ರೌಂಡ್ ಪೂರ್ತಿ ಅಂದ್ರೆ 1 ವೀಕ್ ಅಲ್ಲಿ ಫ್ಯಾಮಿಲಿ ರೌಂಡ್ ತರ ಮಾಡ್ತಾ ಇರ್ತಾರೆ. ಈ ವಾರನೂ ಅಷ್ಟೇ ಫ್ಯಾಮಿಲಿ ರೌಂಡ್ ಇದೆ. ಅದರಲ್ಲೂ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಎಲ್ಲರೂ ಪಾಸ್ ಆಗಿ ಆಮೇಲೆ ಎಲ್ಲರೂ ಕಾಯ್ತಾ ಇರುವಂತಹ ಕ್ಷಣ ಈಗ ಬರ್ತಾ ಇದೆ, ಅಂದ್ರೆ ನಿಮ್ ಮನೆಯಿಂದ ಬರ್ತಾ ಇದ್ದಾರೆ ಅಂತ. ಆಗ ನಮ್ರತವರಿಗೆ ಗೊತ್ತಾಗಿ ಓ ಮನೆಯಿಂದ ಬರ್ತಾ ಇದ್ದಾರೆ, ಇವತ್ತು ಪೇರೆಂಟ್ಸ್ ಬರ್ತಾ ಇದ್ದಾರೆ ಅಥವಾ ಅವ್ರ ಪ್ರೀತಿಯ ಪಾತ್ರ ಯಾರೋ ಬರ್ತಾ ಇದ್ದಾರೆ ಅಂತ ಖುಷಿಲಿ ಮನೆಯೆಲ್ಲ ಓಡಾಡಿದ್ರು. ಆಮೇಲೆ ಫಸ್ಟ್ ಆ ಕಡೆಯಿಂದ ಕೇಳಿರುವಂತಹ ಧ್ವನಿಯೇ ಪಾಪು ಅಂತ. ಅವಾಗ ನಮ್ರತವರ ಕಣ್ಣಂಚಲಿ ನೀರು ತುಂಬಿಕೊಂಡು ಅತ್ತೆ ಬಿಟ್ರು. ಆ್ಯಂಡ್ ಪ್ರತಿ ಸೀಸನಲ್ಲೂ ನಾವು ನೋಡ್ತಾ ಇರ್ತೀವಿ, ಅಂದರೆ ಇವಾಗ ಹತ್ತತ್ರ ಏನು 1-2 ವಾರ 3 ವಾರ ಇದೆ ಅಂತ ಹೇಳಿದಾಗ ಅವ್ರವ್ರ ಒಂದು ಮನೆಯ ಅವ್ರವ್ರ ಇಷ್ಟ ಯಾರು ಇರ್ತಾರೋ ಅವ್ರನ್ನ ಕಳಿಸ್ತಾ ಇರ್ತಾರೆ, ಪೇರೆಂಟ್ಸ್ ಆಗಿರಲಿ, ವೈಫ್ ಆಗಿರ್ಲಿ ಅಥವಾ ಮಕ್ಕಳಾಗಿರಲಿ, ಈ ರೀತಿ. ಆ್ಯಂಡ್ ಈ ಸೀಸನಲ್ಲೂ ಅದೇ ನಡ್ಕೊಂಡು ಬರ್ತಾ ಇದೆ. ಮನೆಯಲ್ಲಿ ಎಷ್ಟೇ ಜಗಳಗಳಾಗಿದ್ರು ಸಹ ಅಥವಾ ಅವ್ರೇನೇ ಆಟ ಆಡಿದ್ರು, ಅವ್ರಿಗೆ ಅಲ್ಲಿ ಎಷ್ಟೇ ಅಗ್ರೆಸಿವ್ ಆಗಿದ್ರು ಸಹ ಅಥವಾ ಅವ್ರ ಫ್ಯಾಮಿಲಿ ಅಂತ ಬಂದಾಗ ಅಥವಾ ಅವರ ಒಂದು ಪ್ರೀತಿಯ ಪಾತ್ರರು ಅಂತ ಬಂದಾಗ ತುಂಬ ಎಮೋಷನ್ ಆಗ್ತಾರೆ, ಹಾಗೆ ತುಂಬ ಅಟ್ಯಾಚ್ ಆಗಿರೋ ಕಾರಣ ಈಗ ಟೋಟಲಿ ಮನೆಯಲ್ಲಿ ಇವಾಗ ಬಂದಿರುವಂಥದ್ದು ಒಂದು ನಮ್ರತಾ ಅವ್ರ ತಾಯಿ ಹಾಗೂ ವರ್ತೂರ್ ಸಂತೋಷ್ ಅವ್ರ ತಾಯಿ. ಆ್ಯಂಡ್ ಅದಲ್ಲದೆ ತುಕಾಲ್ ಸಂತೋಷ್ ಅವ್ರ ಹೆಂಡತಿಯೂ ಸಹ ಬಂದಿದ್ದಾರೆ. ವರ್ತೂರ್ ಸಂತೋಷ್ ಅವ್ರ ತಾಯಿನ ಮುಂಚೆ ನಾವು ನೋಡಿದ್ವಿ, ಯಾವಾಗ ವರ್ತೂರ್ ಸಂತೋಷ್ ಅವರೆಲ್ಲ ನಾವು ಮನೆಯಿಂದ ಹೋಗ್ತೀನಿ ಅಂತ. ಆಗ ಎಲ್ರಿಗೂ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಅವ್ರ ತಾಯಿ, ನೋಡಪ್ಪ ನಾರ್ಮಲಿ ಹೋದ ಸರ್ತಿ ಬಂದಾಗೂ ಎಲ್ರಿಗೂ ಜೊತೆ ಚೆನ್ನಾಗಿ ಮಾತಾಡಿದ್ರು, ಈ ಸಾರಿನೂ ಅಷ್ಟೇ ಸಂಗೀತ ಅವರು ತುಂಬ ಅಳ್ತೀಯಮ್ಮ, ಅಳಬಾರ್ದು ತುಂಬ ಅಂತ ಹೇಳಿದ್ರು. ಆ ರೀತಿಯ ಮಾತುಗಳು ಒಂದಿಷ್ಟು ಮನಸ್ಸಿಗೆ ಬೇರೆಯವ್ರು ಬಂದಾಗ ಹೇಳಿದಾಗ ತಿದ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ತಪ್ಪುಗಳನ್ನಾಗಿರಲಿ ಅಥವಾ ಇನ್ನು ಅವರ ಒಂದು ವರ್ಜನ್ ಅಂತ ಏನು ಹೇಳ್ತೀವಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅಳ್ತಾ ಇದ್ರೆ ಮುಂದೆ ನಗೋ ಥರ, ಈ ಥರ ಅವ್ರ ವರ್ಜನ್ಸ್ ಚೇಂಜ್ ಮಾಡ್ಕೊಳ್ಳೋ ಟೈಮ್ ಇರುತ್ತೆ, ಇರೋದೇ 2 ವಾರ 3 ವಾರ ಹತ್ತತ್ರ ಅಷ್ಟೇ. ಸೊ ತುಂಬ ಚೆನ್ನಾಗಿ ಆಡಲಿ. ಆ್ಯಂಡ್ ಹಾಗೆ ಕಿವಿ ಮಾತು ಹೇಳ್ತಾ ಇರಬೇಕಾದ್ರೆ ವಿನಯ್ ಅವ್ರಿಗೆ ಆ ಮನೆಯ ವಿಲನ್ ಅನ್ನೋ ಥರ ಹೇಳಿರೋ ಥರ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಮನೇಲಿ ಒಬ್ಬನೇ ನನ್ನ ವಿಲನು ಅಂತ ವರ್ತೂರ್ ಸಂತೋಷ್ ಅವರ ತಾಯಿಗೆ ವಿನಯ್ ಅವ್ರು ಕೇಳ್ತಾ ಇರುವಂಥದ್ದು. ಅದರಲ್ಲಿ ಸಂತೋಷ್ ಅವರು ಅಂದರೆ ವರ್ತೂರ್ ಸಂತೋಷ್ ಅವ್ರು ಹೇಳ್ತಾ ಇದ್ದಾರೆ, ಅಮ್ಮ ಬೇಡಮ್ಮ, ಅಮ್ಮ ಪ್ಲೀಸ್ ಬೇಡಮ್ಮ ಅಂತೆಲ್ಲ. ಎಷ್ಟು ತುಂಬ ಕ್ಯೂಟ್ ಮೂಮೆಂಟ್ಸ್, ತುಂಬ ಎಮೋಷನ್ ಮೂಮೆಂಟ್ಸ್ನ, ತುಂಬ ಫ್ಯಾಮಿಲಿ ವ್ಯಾಲ್ಯೂಸ್ನ ಕಲ್ತಿದ್ದಾರೆ ಎಷ್ಟೊಂದು ಜನ ಇಲ್ಲಿ ಬಂದ ಮೇಲೆ. ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬ ಕಲ್ತಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಮನೇಲಿ ಇರಬೇಕಾದ್ರೆ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಇಲ್ಲದೆ, ಸೋಷಿಯಲ್ ಮೀಡಿಯಾ ಟಚ್ ಇಲ್ಲದೆ, ಟೈಮ್ ಎಷ್ಟಾಗಿದೆ ಅಂತಲೂ ಗೊತ್ತಿಲ್ಲದೆ, ಹೊರಗಡೆ ಏನು ಅಪ್ಡೇಟ್ ಇದೆ ಅಂತ ಗೊತ್ತಿಲ್ಲದೆ ಒಳಗಡೆ ಇರೋದು ತುಂಬ ಕಷ್ಟ. ಅದರಲ್ಲೂ ಅವರ ಒಂದು ಇಷ್ಟ ಆದವ್ರನ್ನ ಬಿಟ್ಟಿರೋದು ತುಂಬ ಕಷ್ಟ. ಈಗ ಮನೇಲಿ ಇರಬೇಕಾದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ನಮ್ರತರಂತೂ ತುಂಬ ಎಮೋಷನ್ ಆದರು. ಆ್ಯಂಡ್ ಇನ್ನು ಕಾದೋಣ ಯಾರ್ಯಾರ ಮನೆಯಿಂದ ಯಾರ್ಯಾರು ಬರ್ತಾರೆ ಅಂತ. ಆ್ಯಂಡ್ ನಿಮ್ಮ ಪ್ರಕಾರ ಯಾರ್ಯಾರ ಮನೆಯಿಂದ ಯಾರ್ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತಲೂ ಹೇಳಿ. ಆ್ಯಂಡ್ ಇವಾಗ ಸದ್ಯಕ್ಕೆ ವರ್ತೂರ್ ಸಂತೋಷ್ ಅವರ ತಾಯಿ ಮತ್ತು ನಮ್ರತವ್ರ ತಾಯಿನ ತೋರಿಸಿದ್ದಾರೆ, ಆದರೆ ತುಕಾಲ್ ಸಂತೋಷ್ ಅವರ ಹೆಂಡತಿನೂ ಸಹ ಬಂದಿದ್ದಾರೆ. ಆ್ಯಂಡ್ ನೋಡೋಣ ಯಾರ್ಯಾರಿಗೆ ಕಿವಿ ಮಾತು ಸಿಗುತ್ತೆ, ಯಾರ್ಯಾರು ಯಾವೆಲ್ಲ ಒಂದು ಮೆಮೊರೀಸ್ ಆಗಿಲ್ಲ ಅಥವಾ ಯಾರೆಲ್ಲ ಇನ್ನೂ ಕನೆಕ್ಟ್ ಆಗಿ ಚಾನ್ಸ್ ಸಿಗುತ್ತಾ, ಏನೆಲ್ಲ ಆಗುತ್ತೆ ಮುಂದೆ ಬಿಗ್ ಬಾಸ್ ಮನೇಲಿ ಅಥವಾ ಬಿಗ್ ಬಾಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.